ಪಬ್ಲಿಕಲ್ಲಿ ಸೇಫಾ ಹೌದಾ ಅಲ್ವಾ ಅನ್ನೋ ಕ್ವೆಶನ್ ಮಾರ್ಕ್ ಜೊತೆಗೆ ಮನೆನೂ ಸೇಫ್ ಅಲ್ವಾ ನನಗೆ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ನೀವು ಹೇಳ್ಬೋದು ಒಬ್ರು ಮಾಡಿದಕ್ಕೆ ಎಲ್ಲರೂ ಹಂಗೆ ನೋಡೋದು ಬೇಡ ಅಂತ. ಅದು ಹ್ಯೂಮನ್ ಟೆಂಡೆನ್ಸಿ, ಮಾನವನ ಪ್ರವೃತ್ತಿನೇ ಹಂಗೆ ಸರ್. ಈಗ ಒಂದ್ಸಲ ಒಂದು ಮಗು ನಡಿಬೇಕಾದ್ರೆ ಬಿದ್ದರೆ ನೆಕ್ಸ್ಟ್ ಟೈಮ್ ಅದು ಅದ್ರ ತಲೆಯಲ್ಲಿ ಹಂಗೆ ಇರುತ್ತೆ, ಇನ್ನೊಂದ್ಸಲ ಬೀಳ್ತೀನೇನೋ ಅನ್ನೋ ರೀತಿಯಲ್ಲಿ. ಅವತ್ತು ಅಷ್ಟಕ್ಕೆ ಮುಗಿತು, ಪರವಾಗಿಲ್ಲ. ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ, ಈಗ ಡೋರ್ ಸ್ಟೆಪ್ ಡೆಲಿವರಿ ಅನ್ನೋದು ಡೋರ್ ಸ್ಟೆಪ್ ಕ್ರೈಮ್ ಆಗಬಾರ್ದು. ಬೆಂಗಳೂರಿನಲ್ಲಿ ಕೆಲಸ ನಂಬ್ಕೊಂಡು ಬಂದಿರ್ತೀನಿ, PGಲಿ ಇರ್ತೀನೋ, 1 RK ಅಥವಾ ಒಂದು ರೂಮ್ ಕಿಚನಲ್ಲಿ ಇರ್ತೀನೋ, 1 BHKಲಿ ಇರ್ತೀನೋ, ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರ್ತೀನೋ ಏನೋ, ನನಗೆ ಅನುಕೂಲ ಆಗೋ ರೀತಿಯಲ್ಲಿ ಆ್ಯಪ್ ಇದೆ, ಊಟ ತಂದು ಕೊಡ್ತಾರೆ. ಅಣ್ಣ ಇಲ್ಲಿಗೆ ಬನ್ನಿ, ಈ ಡೋರ್ ಹತ್ರ ಬನ್ನಿ, ಹಿಂಗೆ ಇಟ್ಟೋಗಿ ಅಂತ ಹೇಳ್ತೀನಿ. ನನಗೇನು ಬೇಕೋ ಅನುಕೂಲ ಹಂಗೆ ನಾನು ಮಾಡ್ಕೊಂಡಿದ್ದೀನಿ, ಯಾಕಂದ್ರೆ ಆ್ಯಪ್ ನನಗೆ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅಂಥದ್ದನ್ನ ಇವ್ರು ಅವಕಾಶ ಬಳಸ್ಕೊಂಡು ಈ ರೀತಿಯಾಗಿ ವರ್ತಿಸಿದಾಗ ಡೆಫಿನೆಟ್ಲಿ ಭಯ ಕಾಡುತ್ತೆ, ರಕ್ಷಣೆ ಇಲ್ವಾ ಅಂತ ಅನ್ಸುತ್ತೆ. ಇನ್ನೊಂದು ಏನಂದ್ರೆ ಸಲೂನು ಮನೆ ಒಳಗೆ ಕರೆಸ್ಕೊಳ್ಳೋ ಆಗ್ಬಿಟ್ಟಿದೆ ಇವಾಗ. ಅದು ಇನ್ನೂ ತುಂಬಾ ಡೇಂಜರು. ಇವರಾದ್ರೂ ಮನೆ ಬಾಗ್ಲ ಹತ್ರ ಬಂದು ನಾಕ್ ಮಾಡಿ ಇಷ್ಟಲ್ಲಿ ಮುಗ್ದೋಗಿದೆ, ಹೊಸಲ ತನಕ ಬಂದು ಹೋಗ್ತಾರೆ. ಸ್ಪಾ ಮಾಡಿಸ್ಕೊಳ್ಳೋಕೆ, ಐಬ್ರೋ ಮಾಡಿಸ್ಕೊಳ್ಳಿಕ್ಕೆ, ಅಥವಾ ಸಲೂನ್ನೇ ಮನೆ ಒಳಗೆ ಬರೋ ತರನೂ ಕೂಡ ಅವಕಾಶಗಳಿದಾವೆ. ಇದೇನಾದ್ರೂ ಒಬ್ಬೊಬ್ರು ಇದ್ದಾಗ ಹಂಗ್ ಬಿಟ್ರೆ ಕತೆ ಹೆಂಗೆ? ಹಂಗಾದ್ರೆ ಅನುಮಾನ ಬಂದೇ ಬರುತ್ತೆ, ಭಯ ಬರುತ್ತೆ, ಪ್ರಶ್ನೆಗಳನ್ನ ಕೇಳಲೇಬೇಕಲ್ವಾ? ಹೆಂಗಾಗಿದೆ ಅಂದ್ರೆ ಟೆಕ್ನಾಲಜಿ ಇಂಪ್ರೂವ್ ಆಯ್ತಿರೋದು ಖುಷಿ ಇದೆ, ಆದ್ರೆ ಅದನ್ನ ತುಂಬಾ ನೆಗೆಟಿವ್ ಆಗಿ ಬಳಸೋದೇ ಜಾಸ್ತಿ ಆಗಿದೆ. ಮಿಸ್ಯೂಸ್ ಆಗ್ತಿದೆ ಯೂಸ್ಗಿಂತ. ಹೌದು, ಇವಾಗ ಹೇಳಿದ್ರಲ್ಲ ಆಪ್ ಡೆಲಿವರಿ, ಇವಾಗ ಓನರ್ ಹತ್ರ ನಾವು ಕ್ವಶನ್ ಮಾಡಕ್ಕಾಗುತ್ತೆ. ಇವಾಗ ನಾವೆಲ್ಲ ಇಷ್ಟೆಲ್ಲ ಚರ್ಚೆ ಮಾಡ್ತೀವಿ, ಆ ಓನರ್ಗೆ ಇದು ಗೊತ್ತಿಲ್ವ ಅನ್ನೋದೇ ಗೊತ್ತಿರಲ್ಲ ವಿಷಯ. ಅದ್ ಹೆಂಗಾಗ್ಬಿಡುತ್ತೆ ಈ ಆಪ್ಗಳಿಗೆ ಪ್ರಶ್ನೆ ಮಾಡಿದಾಗ. ನಾನು ಯಾವ್ದೋ ಒಂದನ್ನು ಹೇಳ್ತಾ ಇಲ್ಲ, ಊಟ ತಂದ್ಕೊಡೋದು, ತರಕಾರಿ ತಂದ್ಕೊಡೋದನ್ನ ಹೇಳ್ತಾ ಇಲ್ಲ. ಅವ್ರಿಷ್ಟೇ ಹೇಳೋದು, ವಿ ಆರ್ ವೆರಿ ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಇದೊಂದು ಸ್ಟ್ಯಾಂಡರ್ಡ್ ಲೇಬಲ್ ಅನ್ನು ಇಟ್ಕೊಬಿಡ್ತಾರೆ. ಆ ಹುಡುಗನ್ ಕೆಲ್ಸದಿಂದ ಕಿತ್ತಾಕಿದೀನಿ ಅಂತಾರೆ. ರೀ ಇದಿಲ್ಲ ಅಂದ್ರೆ ಇನ್ನೊಂದು ಆಪ್ಗೆ ಹೋಗಿ ಸೇರ್ಕೊಳ್ತಾನ್ರಿ ಅವನು. ಅವ್ನು ನಾಳೆನೂ ಅದೇ ಚಳಿ ಮಾಡ್ಕೊಳ್ತಾನೆ. ಹೆಣ್ಮಕ್ಳಿಗೆ ಸೇಫ್ಟಿ ಎಲ್ಲಿದೆ? ಸೊ ಇದನ್ನ ಆಪ್ಗಳು ಟೈಟ್ ಆಗ್ಬೇಕು. ಟೈಟ್ ಮಾಡ್ಬೇಕಾಗಿರೋದು ಆಪ್ಗಳನ್ನ. ಹೊಣೆಗಾರಿಕೆ ಯಾರು ಹೊತ್ಕೋಬೇಕು? ಅಗೇನ್ ಸರ್ಕಾರ ಹೊತ್ಕೋಬೇಕು. ಹೆಣ್ಮಕ್ಳು ನೀವು ಕೆಲಸ ಮಾಡ್ರಿ, ಮನೆ ಒಳಗಿದ್ರು ಅಷ್ಟೇ, ಮನೆಯಿಂದ ಹೊರಗಿದ್ರು ನಿಮಗೆ ಭದ್ರತೆ ಕೊಡುವಂತಹ ಜವಾಬ್ದಾರಿ ನಮ್ದು ಅಂತ ಯಾರು ಹೊತ್ಕೋಬೇಕು? ಸರ್ಕಾರ ಹೊತ್ಕೋಬೇಕು. ಇಂಥ ಆಪ್ಗಳು ಬರ್ತವೆ ನಿಮ್ಮ ಹತ್ರ, ಲೈಸೆನ್ಸ್ಗೆ ದುಡ್ಡು ಕೊಡ್ತಾರೆ ಅಂದ ತಕ್ಷಣ ದುಡ್ಡಿಗೆ ಮಾತ್ರ ಮುಖ ನೋಡ್ತೀರಾ ನೀವು? ರಾಜ್ಯದ ಜನರ ಹಿತವನ್ನ ನೋಡ್ತೀರಾ? ಅಗೇನ್ ಪ್ರಶ್ನೆಯಲ್ಲಿ ಸರ್ಕಾರಗಳನ್ನೇ ನಾವು ದೂಷಿಸಬೇಕಾಗುತ್ತೆ. ವಾಟ್ ಡು ಯು ಸೇ ಮೇಡಮ್? ಕರೆಕ್ಟ್ ಮೇಡಮ್. ಇದರಲ್ಲಿ ಒಂದು ಶಾರ್ಟೇಜ್ ಆಗಿದೆ ಸರಿ ಮೇಡಮ್. ಒಂದು ತುಂಬಾ ಮುಖ್ಯವಾಗಿರೋ ಒಂದು ಇದೆ ಮೇಡಮ್. ಕರ್ನಾಟಕ ಸರ್ಕಾರ ಏನ್ ಮಾಡಿದೆ, ವಲಸೆ ನಿಯಂತ್ರಣ ಕಾಯ್ದೆ ಅನ್ನೋದೇ ಇಲ್ಲ, ನಿರಂತರ ಬಿಟ್ಬಿಡೋಣ, ರೆಗ್ಯುಲೇಷನ್ಸ್ ಇಲ್ಲ. ಅಂದ್ರೆ ಇವಾಗ ನಮ್ಗೆ ನಾವು ಯಶವಂತಪುರಕ್ಕೆ ಹೋದ್ರೆ ಒಂದ್ ದಿನಕ್ಕೆ 5,000 ಇಂದ 10,000 ಜನ ಹೊಸಬ್ರು ಬರ್ತಾರೆ. ಮೇಡಮ್ ಹೇಳ್ದಂಗೆ ಬ್ರೋಕರ್ಸ್, ಅವ್ರು ಹೇಳಿದ್ರಲ್ಲ ಮೇಡಮ್, ಬ್ರೋಕರ್ಸ್ ಬಂದು ನಿಂತಿರ್ತಾರೆ. ಅವ್ರಿಗೆ ಏನು ಅಂತಾನು ಗೊತ್ತಿರಲ್ಲ, ಏನ್ ಕೆಲಸ ಮಾಡ್ತೀವಿ ಅಂತ ಗೊತ್ತಿರಲ್ಲ. ಇದನ್ನ ಒಂದು ಈ ಕರ್ನಾಟಕ ಸರ್ಕಾರ ಒಂದ್ಸತಿ ಇದನ್ನ ಮಾಡ್ತು ಮೇಡಮ್. ಅಲ್ಲಿ ಹೋಗಿದ್ದೇನೆ, ಅವ್ರ ಪೋಸ್ಟ್ಗಳು ಹಾಕೊಂಡು ಯಾರು ಬರ್ತಾರೆ ಅವ್ರದ್ದೆಲ್ಲ ಎಂಟ್ರಿ ಮಾಡ್ಕೊಬೇಕು ಅಂತ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಕ್ಯಾನ್ಸಲ್ ಮಾಡ್ತು. ಫ್ರೀ ಮೂವ್ಮೆಂಟ್ ಫಾರ್ ಎಂಟೈರ್ ಇಂಡಿಯಾ ಅಂತ. ಫ್ರೀ ಮೂವ್ಮೆಂಟ್ ನಾವೇನು ಸ್ಟಾಪ್ ಮಾಡ್ತಾ ಇಲ್ಲ. ಒಂದು ಈ ವಲಸೆ ನಿಯಂತ್ರಣ ಕಾಯ್ದೆ ಬರ್ದೇ ಇದನ್ನ ತುಂಬ ಇದು ಮಾಡ್ತಾ ಇದ್ವಿ, ಎನ್ಫೋರ್ಸ್ ಮಾಡ್ತಾ ಇದ್ವಿ ಅಂತ ಸರ್ಕಾರಕ್ಕೆ ಮಾಡಿ ಅಂತ. ಇವಾಗ ಏನಾಗ್ತಾ ಇದೆ ಅಂದರೆ, ಇಲ್ಲಿ ಬಂದು ಆ್ಯಪ್ ಸರ್ ಹೇಳಿದ್ರಲ್ಲ, ಅಲ್ಲಿ ಎಲ್ಲ ID ತಗೊಂಡೇ ಸೇರಿಸ್ಕೊಳೋದು, ಬಟ್ ಐಡಿನೇ ಫೇಕ್ ಇರುತ್ತೆ. ಸೊ ಈ ID ಫೇಕ್ಗೆ 7 ವರ್ಷ ಸಜೆ ಕೊಡಬೇಕು. ಅಂದ್ರೆ ನಾನ್ ಬೇಲೇಬಲ್ ವಾರೆಂಟ್ ಮಾಡದೇ ಇದ್ರೆ ಏನಾಗುತ್ತೆ, ಈ ಪೊಲೀಸರ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಪೊಲೀಸರು ಹುಡ್ಕೊಂಡು ಅಷ್ಟೊಂದು ಓಡೋಗ್ಬಿಟ್ಟಿರ್ತಾನೆ. ಎಲ್ಲೂ ಚೆಕ್ ಪಾಯಿಂಟ್ ಇಲ್ಲ. ಇವು ನಿಮ್ಗೆ ಗೊತ್ತಲ್ಲ, ಸ್ಟೇಟ್ ಟು ಸ್ಟೇಟ್, ಇಂಟರ್ ಸ್ಟೇಟ್ ಅಲ್ಲೂ ಚೆಕ್ ಪಾಯಿಂಟ್ ತೆಗೆದುಬಿಟ್ಟಿದ್ದಾರೆ ಇವಾಗ. ಸೊ ನಿಮ್ಗೆಲ್ಲೂ ಕಂಟ್ರೋಲ್ ಸಿಸ್ಟಮ್ ಇಲ್ಲ. ಕನ್ನಡ ಮಾತಾಡಿದ್ರೆ ಏನಂದ್ರೆ, ಅಟ್ಲೀಸ್ಟ್ ಅವನು ತಪ್ಪು ಮಾತಾಡಿದ್ರು ಒಂದು 2 ವರ್ಷದಿಂದ ಇದ್ದಾನೆ ಅಂತ ನಮಗೊಂದು ಈ ನೋ ಸಂಬಡಿ ಹಿಯರ್ ಅನ್ನೋದು ಗೊತ್ತಿರುತ್ತೆ. ಅವ್ನು ಕನ್ನಡ ಒಂದು ಅಕ್ಷರ ಬರಲಿಲ್ಲ ಅಂದ್ರೆ ಅದಕ್ಕೆ ಪೊಲೀಸ್ ಅವರು ಹೇಳ್ತಾರೆ, ಈ ಕ್ರೈಮ್ ಇದು ಹೋಗಿದ್ದಾನೆ ಸೆಷನ್ಗೆ, ನೀವು ಕನ್ನಡದವ್ರು ಇಲ್ಲ ಅಂದ್ರೆ ಹುಷಾರಾಗಿರಿ ಅಂತ ಪೊಲೀಸರು ಅನೌನ್ಸ್ ಮಾಡ್ತಿದ್ದಾರೆ. ಅಂದ್ರೆ ಭಾಷೆ ಎಷ್ಟು ಮುಖ್ಯ ಅನ್ನೋದು. ಅವ್ನು ಕನ್ನಡ ಕಲಿಸಿದ್ರೆ ಈ ಸೇಫ್ಟಿ ಲೆವೆಲ್ ತುಂಬಾ ಆಗುತ್ತೆ. ಸೊ ಈ ವಲಸೆ ನಿಯಂತ್ರಣದಲ್ಲಿ ಭಾಷೆ ಕೂಡ ತುಂಬಾ ಅತಿ ಮುಖ್ಯ. ಬಿಕಾಸ್ ಆಫ್ ಕ್ರೈಮ್ ಅನ್ನೋದು ನಾವು ತಗೊಳ್ಳೇಬೇಕಾಗುತ್ತೆ. ಇದನ್ನ 20 ಆರ್ಡರ್ ಮಾಡ್ತಾರೆ, 20 ಆರ್ಡರ್ಲಿ 15 ಆರ್ಡರ್ ಬರೀ ಹೊರ ರಾಜ್ಯದವರೇ ಮಾಡಿರ್ತಾರೆ. ಇನ್ನು 5 ಮಾತ್ರ ನಮ್ಮ ಕನ್ನಡದವ್ರು ಮಾಡಿರ್ತಾರೆ. ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ, ಈಗೂ ಅಷ್ಟೇ ನೀವು ಆರ್ಡರ್ ಮಾಡಿ ಹೊರ ರಾಜ್ಯವರೇ ಬಂದು ಡೆಲಿವರಿ ಕೊಡೋದು. ಅವರು ಇಂಪಾರ್ಟೆಂಟ್ ಪಾಯಿಂಟ್, ಆ ಮೇಡಮ್ ಅವ್ರು ಹೇಳಿದ್ರು, ಕನ್ನಡದವರು ಯಾಕೆ ಇಲ್ಲೋ ಬೇರೆ ಹೊರಗಡೆಯವ್ರು ಬಂದು ಮಾಡ್ತಾ ಇದ್ದಾರೆ ಕೆಲ್ಸಗಳು ಇವೆಲ್ಲ ಅಂತ. ಕನ್ನಡದವ್ರು ಮಾಡಕ್ಕೆ ಇಷ್ಟ ಮೇಡಮ್. ಕನ್ನಡ ಕಲ್ಚರ್ 2 ವರ್ಷದಿಂದ ಆಗ್ಲಿಂದ ನಾವು ಸಾವುಕಾರ ಇರೋದ್ರಿಂದ, ಕಲ್ಚರಲಿ ಮನಿ ಎಲ್ಲಾದ್ರಿಂದ, ನಾನು ಇಷ್ಟು ಹೇಳಕ್ ಹೋದ್ರೆ ಅವ್ರಿಗೆ ಯಾರು ನಿಂದನೆ ಮಾಡ್ತಾರೋ ಆ ಕೆಲಸ ಮಾಡಲ್ಲ ಕನ್ನಡದವ್ರು. ನಿಮ್ಗೆ 15,000 ರೂಪಾಯಿ ಕೊಡ್ಲಿ, ನಿಮ್ಮ ಆಫೀಸ್ ಅಲ್ಲಿ ಬೇಕಾದ್ರೆ ಕುತ್ಕೊಂಡು ನೀವು ಆ ಕೆಲಸ ಬಿಟ್ರೆ 12 ಡೆಲಿವರಿ ಮಾಡ್ತಾ ಇದ್ದಿದ್ದು ಕೆಲಸ ಬಿಟ್ರೆ. ಹೌದು ಮೇಡಮ್, ಬಿಟ್ಟೆ. ಯಾಕೆಂದ್ರೆ ಮೇಡಮ್ ನಾವು ಮೊದಲೇ ಸ್ವಾಭಿಮಾನ ಕನ್ಸ್ತೀವಿ. ಇವಾಗ ನಮ್ಮಲ್ಲಿ ಯಾರು ಒಂದ್ ಮಾತಂದ್ರೆ ನಾವು ಸ್ಕೂಲೇ ಬಿಟ್ಟು ಬಂದ್ಬಿಡ್ತಿದ್ವಿ. ಅದ್ರಲ್ಲಿ ಬೇರೆ ಭಾಷೆಯಿಂದ ಬಂದು ನಮಗೆ ಏನೇನೋ ತಡ್ಕೊಳಲ್ಲ, ಲೋಫರ್ ಅದು ಇದು ಅಂತ ಅಂದಾಗ ನಮ್ಗೆ ಏನ್ ಅನ್ಸ್ಬಿಡುತ್ತೆ ಅಂದ್ರೆ, ಈ ಕೆಲಸದಿಂದ ಅನುಭವ ನಿಮ್ ಗಮನಕ್ಕೆ ಹೌದು ಮೇಡಮ್ ಬಂದಿದೆ. ಯಾಕೆ ನಮ್ಮಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಇದು ಫೀಲ್ಡ್ ಬರ್ಬೇಕು ಅನ್ನೋದೇನು ಉದ್ದೇಶ ಇಲ್ಲ, ಏನೋ ಕಾರಣ ಅಂತ ಮನೆ ಬಿಟ್ಟು ಬಂದಾಗ ಇದು ನಮ್ಗೆ ಅನುಕೂಲ ಆಗುತ್ತೆ ಅಂತ ಬಂದಾಗ ಆದ್ರೂ ಸಹಿಸ್ಕೊಂಡು ತುಂಬಾ ಮಾಡಿದೀವಿ ಮೇಡಮ್.
ತುಂಬಾ ಕಡೆ ನಮ್ಗೆ ಆಗಿದೆ, ಏನೇನೋ ಕೆಟ್ಟ ಮಾತಾಡೋದು, ಲೋಫರ್ ನೀಟಾಗಿ ಬನ್ನಿ ಅನ್ನೋದು, ಮತ್ತೆ ಇಂಗ್ಲೀಷಲ್ಲಿ ಬೈಯೋದು, ಆ ಥರ ಎಲ್ಲ ಕೇಳಿಸ್ಕೊಂಡಾಗ ತುಂಬಾ ಮತ್ತೆ ಆಮೇಲೆ ನಾವು ರೆಸ್ಟೋರೆಂಟ್ಗೆ ಹೋಗ್ತೀವ, ಆ ರೆಸ್ಟೋರೆಂಟ್ ಅಲ್ಲಿ ನಮ್ಮನ್ನ ಹಿಂದೆಯಿಂದ ಬನ್ನಿ ಅನ್ನೋದು, ಕಿಟ್ಕ್ಯಾಸಿಂದ ಬನ್ನಿ ಅನ್ನೋದು, ಆ ರೆಸ್ಟೋರೆಂಟ್ಗಳು ಹೊರ ರಾಜ್ಯದವ್ರದೇ ಆಗಿರುತ್ತೆ ಆಲ್ಮೋಸ್ಟ್ ಅಲ್ಲೂ. ನಮ್ ಕನ್ನಡದವರಾದ್ರೆ ಬನ್ನಿ ಸರ್ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿ ಕೊಡ್ತಾರೆ. ಈ ಎಂಪೈರ್ ಹೋಟ್ಲಿಗೆಲ್ಲ ಹೋದಾಗ ಮೇಡಮ್, ಎಂಪೈರ್ ತುಂಬಾ ಇಶ್ಯೂಸ್ ಆಗಿದೆ, ಡೆಲಿವರಿ ಬಾಯ್ ಮೇಲೆ ಹೊಡೆದಿದ್ದಾರೆ, ನಾವು ಇದ್ದಾಗೂ ಹೊಡೆದಿದ್ದಾರೆ. ಮತ್ತೆ ನಮ್ಮನ್ನ ಹೆಂಗೆ ಅಂದ್ರೆ ಈ ಮಾಲ್ಗಳಲ್ಲಿ ಫುಲ್ ಬ್ಯಾಕ್ ಇಂದ ನಮ್ಗೆ ಅಲೋಡ್ ಮಾಡೋದು, ಒಳಗಡೆಯಿಂದ ಸೇರಿಸೋದೇ ಇಲ್ಲ ಒಳಗಡೆಕ್ಕೆ. ಈ ತರ ಎಲ್ಲ ಡೆಲಿವರಿ ಬಾಯ್ಸ್ ನ ನೋಡ್ತಾರೆ ಮೇಡಮ್. ಈಗ ನಮ್ಗೆ ಇವಾಗ ನೋಡಿ, ನಾವು ಒಂದು ಇನ್ಫ್ಲುಯೆನ್ಸರ್ ಆಗಿ ನಾವು 4-5 ಜನ ಸೆಲೆಬ್ರಿಟಿಗಳ ಜೊತೆ ಇರೋದಕ್ಕೆ ನಾವು ಯಾವ ಹೋಟ್ಲಿಗೆ ಡೆಲಿವರಿ ತಗೊಳ್ಳೋದು, ಇವತ್ತು ಅದೇ ಹೋಟ್ಲವ್ರು ನಮ್ಮನ್ನ ಗೆಸ್ಟ್ ಆಗಿ ಕರೀತಾರೆ, ಪ್ರಮೋಷನ್ ಮಾಡಕ್ ಕರೀತಾರೆ. ಸೊ ಇಲ್ಲಿ ನಡೆಯೋದು ಯಾವ ರೀತಿ ಮೇಡಮ್ ಅಂದ್ರೆ, ಕೆಲ್ಸಕ್ಕೆ ಮರ್ಯಾದೆ ಕೊಡ್ತಾ ಇಲ್ಲ, ನಾವು ಹೋಗ್ತಿರೋ ಸ್ಥಾನಗಳಿಗೆ ಮರ್ಯಾದೆ ಜಾಸ್ತಿ ಆಗ್ತಿದೆ. ಡೆಲಿವರಿ ನಮ್ಮ ಬೆಳಗ್ಗೆ ಇದ್ರೆ ಮೇಡಮ್, ನಮ್ಮ ಕನ್ನಡದವ್ರಿಗೆ ಬೆಳಗ್ಗೆ ಇದ್ರೆ ನಮ್ಗೆ 8 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಇಡೀ ಭಾರತದಲ್ಲೇ ಹೈಯೆಸ್ಟ್ ನಂಬರ್ ಆಫ್ ರಾಜರು ನಾವೇ ಇದ್ದಿದ್ದು. ತುಂಬಾ ವಿಜಯನಗರ ಇವೆಲ್ಲ ನೆನೆಸ್ಕೊಂಡ್ಬಿಟ್ರೆ ನಾವು ಯಾರಿಗೂ ತಗ್ಗಿ ಬಗ್ಗೆ ನಡೆಯೋರೇ ಅಲ್ಲ. ಅಂದ್ರೆ ಬೇಕಾದ್ರೆ ಉಪವಾಸ ಇರ್ತೀವಿ, ಏನಾದ್ರು ಕೇಳಿದ್ರೆ ಕೇಳಿ. ಈ ಮೈಂಡ್ ಸೆಟ್ ತುಂಬಾ ದೊಡ್ಡ ಪಾಯಿಂಟ್ ಮೇಡಮ್. ಈಗ 12,000 ಅಲ್ಲ, ಅದು ಒಳ್ಳೇದಂದ್ರೆ ನಾವು ಗವರ್ಮೆಂಟ್ ಅವರು ದೇ ಶುಡ್ ಎನ್ಶೂರ್ ದಟ್ ಟ್ರೀಟ್ ಪ್ರಾಪರ್ಲಿ ಅಂತ, ಎಸ್ಪೆಷಲಿ ಲೋಕಲೈಟ್ಸ್ಗೆ ನಮ್ದೇ ಆಗಿರೋ ಹೆರಿಟೇಜ್ ಇದೆ ಮೇಡಮ್. ಮುಳುವಾಗ್ಬಿಟ್ಟಿದೆ. ಹೊರ ರಾಜ್ಯದಿಂದ ಬಂದವ್ರು ಏನೇ ಕೆಲಸ ಕೊಡ್ರು ಮಾಡ್ತಾರೆ, ಇಂಥ ಕೆಲಸ ಮಾಡಲ್ಲ ಅಂತ ಹೇಳಲ್ಲ. ನೀವೇನೇ ಕೆಲಸ ಕೊಡಿ, ಮನೆ ಕ್ಲೀನ್ ಮಾಡಿ, ಅಲ್ಲಿ ವಾಶ್ರೂಮ್ ಕ್ಲೀನ್ ಮಾಡೋದ್ರು ಬಂದ್ ಮಾಡ್ತಾರೆ. ನಮ್ ಕನ್ನಡದರಂಗಲ್ಲ, ಯಾಕೆ ಮಾಡ್ಬೇಕು? ಟ್ರೀಟ್ಮೆಂಟ್ ಪ್ರಾಬ್ಲಮ್ ನಾವು ಮಾಡಬೇಕು. ಯಾವ ಕೆಲಸ ಬೇಕಾದ್ರೂ ಕನ್ನಡದವ್ರು ಮಾಡ್ತಾರೆ, ಅಲ್ಲಿ ಟ್ರೀಟ್ಮೆಂಟ್ ಸರಿ ಇಲ್ಲ ಅಂತಾನೆ ಹೋಗಲ್ಲ ಅಷ್ಟೇ. ದುಡ್ಡು ಜಾಸ್ತಿ ಬಂದ್ರೆ ಹೋಗಲ್ಲ. 25 ಸ್ವಾಭಿಮಾನ ಮತ್ತೆ ನಮ್ಮೊಂದು ಹೆರಿಟೇಜ್ ಇದೆ, ನಾವು ಮಾಡಲ್ಲ. ಮೇಡಮ್ ಪ್ರೀತಿಯಿಂದ ನೀವು ಕನ್ನಡದವ್ರ ಹತ್ರ ಏನ್ ಕೆಲಸ ಬೇಕಾದ್ರೂ ಮಾಡಿಸ್ಬೋದು, ಖಂಡಿತ ಮಾಡ್ತಾರೆ. ದುರಾಂಕಾರದಿಂದ ಆಟಿಟ್ಯೂಡ್ ಇಂದ 50,000 ಕೊಡ್ತೀನಿ ಅಂದ್ರೆ ಮಾಡಲ್ಲ. 5,000 ಕೊಡೋ ಜಾಗದಲ್ಲಿ 50,000 ಕೊಡ್ತೀನಿ. ರಾಜ್ಯದವ್ರಿಗೆ ಡಿಸ್ಅಡ್ವಾಂಟೇಜ್ ಆಗ್ತಾ ಇದೆಯಲ್ಲ, ಕೆಲಸ ಸಿಗ್ತಾ ಇಲ್ಲ, ಹೋಗ್ಬಿಟ್ಟು ಬರ್ತಾ ಇದ್ದಾರೆ. ಇದನ್ನ ಯಾರು ಮಾಡ್ತಾ ಇದಾರೆ? ಆಪ್ಗಳು ಇದನ್ನ ಹೆಂಗ್ ಅಡ್ವಾಂಟೇಜ್ ಮಾಡ್ಕೊಳ್ತಿದಾರೆ? ಇನ್ನು ಕಡಿಮೆ ಬರೋರು ಹೊರ ರಾಜ್ಯದಿಂದ ಬರ್ತಾರೆ. ಇದನ್ನ ಕಡಿವಾಣ ಹಾಕ್ಬೋದು. ಅವರು ಆಗ್ಲೇ ನಾವು ಬ್ರೇಕಲ್ಲಿ ಮಾತಾಡ್ತಿದ್ವಲ್ಲ, ಒಂದು ಸೈಕೋಮೆಟ್ರಿಕ್ ಅಸೆಸ್ಮೆಂಟ್ ಮಾಡ್ಲಿ. ಅವರು ಕೆಲಸ ಕೊಡ್ಬೇಕಿದ್ರೇನೆ ಅಸೆಸ್ ಮಾಡ್ಲಿ, ಇವರ ಮನಸ್ಥಿತಿ ಯಾವ ರೀತಿ ಇದೆ ಅಂತ. ಅಲ್ಲೇನೆ ಆಚೆ ಕಡೆ ಹಾಕ್ತಾ ಹೋಗ್ಲಿ. ಯಾವಾಗ ಸೇಫ್ ಎನ್ವೈರನ್ಮೆಂಟ್ ಇವ್ರ ಡೆಲಿವರಿ ಬಾಯ್ಗೂ ಸಿಗುತ್ತೋ, ಇವ್ರು 4 ಜನ ಫ್ರೆಂಡ್ಸ್ ಹೇಳ್ತಾರೆ, ಬನ್ನಿ ನನ್ನ ವರ್ಕಿಂಗ್ ಕಂಡೀಷನ್ ಚೆನ್ನಾಗಿದೆ, ನಿಮ್ಗೂ ಸಿಗುತ್ತೆ. ಟ್ರೀಟ್ ದ ಡೆಲಿವರಿ ಬೈ ಪ್ರಾಪರ್, ಇದು ರೆಸ್ಪೆಕ್ಟ್ಫುಲಿ ಅಂತ ಬರೆದಿದ್ದಾರೆ ಅವರು. ಡ್ರಿಂಕ್ಸ್ ಅಲ್ಲಿ ಹಾಕಿರ್ತಾರೆ, ಡ್ರಿಂಕ್ ಏನೋ ರೆಸ್ಪಾನ್ಸಿಬಲಿ ಅಂತ. ಡೆಲಿವರಿ ಬಾಯ್ಸ್ಗೆ ಬಂದವ್ರಿಗೆ ಟ್ರೀಟ್ ದೆಮ್ ಪ್ರಾಪರ್ಲಿ, ರೆಸ್ಪೆಕ್ಟ್ಫುಲಿ ಅಂತ ಎಲ್ಲಿ ಬರೆದಿದ್ದಾರೆ? ಯಾವ್ದಾರು ಒಂದು ಯಾರು ಮಾಡಿ. ಅದು ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಫೇಕ್ ಐಡಿಗಳು ಮಾಡ್ಕೋತಾರೆ. ಫ್ರೆಂಡ್ ಎಲ್ಲಾನ ಇರ್ಲಿ, ಸೊ ನಾವು ಕೆಲಸ ಮಾಡ್ಬೇಕು ಅಂದ್ರೆ ಅವನ ಐಡಿ, ಅವ್ನ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ನಾವು ಕೆಲಸ ಮಾಡ್ಬೋದು. ಅವ್ನು ಊರಲ್ಲಿ ಇರ್ತಾರೆ, ಇವಾಗ ಇವನೇನೇ ತಪ್ಪು ಮಾಡಿದ್ರು ಅವ್ನ ಮೇಲೆ ಹೋಗಕ್ಕಾಗಲ್ವಲ್ಲ. ಸೊ ಎಲ್ಲೋ ಯಾವ್ದೋ ರಾಜ್ಯದಲ್ಲಿ ಇತ್ಕೊಂಡ್ ಮಾಡ್ತಾರೆ. ಆಟೋ ಇಂಪರ್ಸನೇಟ್ ಮಾಡ್ತಾರೆ. ಈಗ ಹೋದ್ರೆ ಆಟೋ ನಂಬರ್ ನೀವು ನೋಡಿರ್ಬೋದು, ಆಟೋ ಬೇರೆ ನಂಬರ್ ಇರ್ತದೆ. ಸೊ ಇದನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ, ಪೊಲೀಸರು ಬಿಟ್ಬಿಟ್ಟಿದ್ದಾರೆ. ಹೆಂಗಾರು ಮಾಡ್ಕೊಳ್ಳಿ, ಸೇಫ್ಟಿ ಹೆಂಗಾರು ಹಾಳಾಗೋಲಿ ಅಂತ ಕಾನೂನು ಪ್ರಶ್ನೆ ಎಲ್ಲಿ ಬರೋದು ಗೊತ್ತಾ? ಇಲ್ಲಿಲ್ಲೇ ಆಗ್ತಾರೋ ಅಡ್ಜಸ್ಟ್ಮೆಂಟ್ ಸೇಫ್ಟಿ ಎಷ್ಟರ ಮಟ್ಟಿಗಿದೆ ಅಂತ ಪ್ರಶ್ನೆ ಬರುತ್ತೆ. ಪಾಸ್ಟ್ ಟ್ರೈನಿಂಗ್ ಅನ್ನೋದು ಎಲ್ಲಾ ಕಾರ್ಪೊರೇಟ್ಗೂ ಕಂಪಲ್ಸರಿ ಮೇಡಮ್. ಎಷ್ಟು ಈ ತರ ಡೆಲಿವರಿ ಆಪ್ ನಲ್ಲಿ ಕೆಲಸ ಮಾಡೋರಿಗೆ ಪಾಸ್ಟ್ ಟ್ರೈನಿಂಗ್ ಕೊಟ್ಟಿದ್ದಾರೆ. ಪಾಸ್ಟ್ ಟ್ರೈನಿಂಗ್ ಕೊಟ್ಟಾಗ 2 ಇರುತ್ತೆ, ಒಂದು ಅವೇರ್ನೆಸ್, ಇನ್ನೊಂದು ತಪ್ಪಾದ್ರೆ ಕ್ರೈಮ್ ಆದ್ರೆ ಅದಕ್ಕೆ ಆಗುವಂತಹ ಶಿಕ್ಷೆ ಎರಡೂನು ಹೇಳ್ತಾರೆ. ಅವಾಗ ಅವ್ರಿಗೂ ಸೆನ್ಸಿಟಿವಿಟಿ ಬರುತ್ತೆ. ಕೊನೆ ಪ್ರಶ್ನೆ, ಹೌದು ಇವೆಲ್ಲ ಕ್ರೈಮ್ಗಳು ಸರ್, ಇವು ಮನೆಗೆ ಪರ್ಮಿಷನ್ ಇಲ್ಲದೆ ಹೋಗ್ತಾರೆ, ಅನುಚಿತವಾಗಿ ವರ್ತಿಸ್ತಾರೆ ಅಂದ್ರೆ, ಬಟ್ ಮುಂದಕ್ಕಾಗೋ ಭಯ ಇಲ್ಲ ಅಂದ್ರೆ ಏನರ್ಥ ಗೊತ್ತಾ? ಈಸಿ, ನಾನು ತುಂಬಾ ಸುಲಭವಾಗಿ ಕಣ್ ತಪ್ಪಿಸ್ಕೊಳ್ಬಹುದು ಅಂತ. ಸೊ ಅಗೇನ್ ಎಲ್ಲಿ ಬರುತ್ತೆ? ಗೌರ್ಮೆಂಟ್ ನ ಪ್ರಶ್ನೆ ಮಾಡ್ಬೇಕಾಗುತ್ತೆ. ಬೃಂದಾ ಅಡಿಗ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಅಂಡ್ ನಿಮ್ಮೂರು ಜನಕ್ಕೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಬೆಂಗಳೂರು ಮತ್ತು ಕರ್ನಾಟಕ ಒಳ್ಳೊಳ್ಳೆ ಹೆಸರುಗಳಿಂದ ಇಲ್ಲಿ ತನಕ ಕರೆಸ್ಕೊಂಡಿದೆ. ಆ ಹೆಸರನ್ನ ಮುಂದುವರಿಸ್ಕೊಂಡು ಹೋಗೋ ಯೋಗ್ಯತೆ ನಮಗಿಲ್ಲ ಅಂದ್ರೂ ಪರವಾಗಿಲ್ಲ, ಹಾಳು ಮಾಡುವ ಕೆಲಸವನ್ನ ಮಾಡಬಾರ್ದು. ಇದು ಕರ್ನಾಟಕದವರಿಂದ ಆಗ್ತಾ ಇಲ್ಲ, ಹೊರ ರಾಜ್ಯದವರಿಂದ ಆಗ್ತಾ ಇದೆ. ಅನುಚಿತವಾಗಿ, ಅಸಭ್ಯವಾಗಿ ವರ್ತಿಸೋದು, ಕ್ರೈಮ್ ಅಂತ ಗೊತ್ತಿದ್ರೂ ಕೂಡ ಅದರಲ್ಲಿ ಪಾಲ್ಗೊಳ್ಳೋದು. ಕಾರಣ ಇಷ್ಟೇ, ಈಸಿಯಾಗಿ ಎಸ್ಕೇಪ್ ಆಗ್ಬೋದಲ್ರಿ, ತುಂಬಾ ಸುಲಭ. ಹೊರ ರಾಜ್ಯದವ್ರು ಬಂದು, ಮನೆ ಕೆಲಸ ಮಾಡೋರು ಬಂದು ಎಷ್ಟು ಸಲ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ. ಪಶ್ಚಿಮ ಬಂಗಾಳದವರಂತೆ ಅವರು, ಬಿಹಾರದವರಂತೆ ಅವರು, ಅಲ್ಲಿಯವರಂತೆ ಇಲ್ಲಿಯವರಂತೆ ಅಂತ ನಾವೇ ಎಷ್ಟು ಸಲ ಸುದ್ದಿ ಕೊಟ್ಟಿದ್ದೀವಿ. ಆಮೇಲೆ ಡೋರ್ ಸ್ಟೆಪ್ ಡೆಲಿವರಿ ಅನ್ನುವಂಥದ್ದು ನಮಗೆ ಸುಲಭವಾಗಿ ಸಿಗಬೇಕಾಗಿರೋದೇ ಹೊರತು ಅದು ಕ್ರೈಮ್ ಆಗಿ ಮಾರ್ಪಾಡಾಗಬಾರ್ದು. ಅದಂದ್ರೆ ಅದು ಭಯ ಪಡಬಾರ್ದು. ಆ ರೀತಿಯಾಗಿ ನೋಡ್ಕೋಬೇಕಾಗಿರೋದು ಯಾರು? ಈ ಆ್ಯಪ್ಗಳನ್ನ ಕಂಟ್ರೋಲಲ್ಲಿ ಇಟ್ಕೋಬೇಕಾಗಿರೋದು ಯಾರು? ಸರ್ಕಾರದವರು. ಸೊ ಸರ್ಕಾರ ಎಲ್ಲ ನಟ್ಟು ಬೋಲ್ಟನ್ನ ಟೈಟ್ ಮಾಡಿದ್ರೆ ವುಮೆನ್ ಸೇಫ್ಟಿಯಿಂದ ಹಿಡಿದು ರಾಜ್ಯದ ಹೆಸರು, ರಾಜಧಾನಿಯ ಹೆಸರಿಂದ ಹಿಡಿದು, ಸಂಸ್ಕೃತಿಯಿಂದ ಹಿಡಿದು, ನಡವಳಿಕೆಯಿಂದ ಹಿಡಿದು ಎಲ್ಲವನ್ನೂ ಟೈಟ್ ಮಾಡ್ಬೋದು. ಸೊ ಸರ್ಕಾರ ಇದ್ರ ಬಗ್ಗೆ ಮತ್ತೊಂದ್ಸಲ ಗಮನ ಹರಿಸಬೇಕಾಗಿದೆ. ಅಗೇನ್ ಹೇಳ್ತಾ ಇದ್ದೀನಿ, ವುಮೆನ್ ಸೇಫ್ಟಿ ಫಸ್ಟ್ ಅನ್ನೋದು ಸರ್ಕಾರ ಮತ್ತೊಂದ್ಸಲ
ನೆನಪು ಮಾಡ್ಕೊಳ್ಳುವಂತಹ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ. ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ PNS ವಿಸ್ತಾರ. ಇದು